ನಮಸ್ಕಾರ ವೀಕ್ಷಕರೇ. ಮಹಾರಾಷ್ಟ್ರದಲ್ಲಿ ಈಗ ಸರ್ಕಾರ ರಚನೆಯ ಸರ್ಕಸ್ ಶುರುವಾಗಿದೆ. ಮಹಾಯುತಿಯ ಮೂರು ಪಕ್ಷಗಳು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿರೋ ಹಿನ್ನೆಲೆ ಎಲ್ಲಾ ನಾಯಕರಿಗೂ ಆದ್ಯತೆ ನೀಡಲೇಬೇಕು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಸದ್ಯದ ಮಾಹಿತಿಗಳ ಪ್ರಕಾರ ಬಿಜೆಪಿ ನಾಯಕ ದೇವೇಂದ್ರ ಫಡ್ನವೀಸ್ ಸಿಎಂ ಆಗೋದು ಬಹುತೇಕ ಕನ್ಫರ್ಮ್ ಎನ್ನಲಾಗ್ತಾ ಇದೆ. ಆದ್ರೆ 5 ವರ್ಷಕ್ಕೆ ಒಬ್ಬರ ಕೈಗೆ ಅಧಿಕಾರ ಕೊಡೋದಿಲ್ಲ, ಬದಲಿಗೆ ಮೂರು ನಾಯಕರಿಗೆ ಸರಿಯಾಗಿ ಹಂಚಬೇಕು ಅನ್ನೋ ಚರ್ಚೆಗಳು ಕೂಡ ನಡೀತಾ ಇವೆ. ಸದ್ಯ ಬಿಗ್ಗೆಸ್ಟ್ ಪಾರ್ಟಿ ಬಿಜೆಪಿ ಆಗಿರೋದ್ರಿಂದ ಆದ್ಯತೆ ಬಿಜೆಪಿಗೆ ನೀಡಿ ಉಳಿದವರಿಗೂ ಅಷ್ಟೇ ತೂಕದ ಅಧಿಕಾರವನ್ನು ನೀಡೋ ಸಾಧ್ಯತೆ ಇದೆ. ಇದರ ಜೊತೆಗೆ ಮೊದಲ ಅವಧಿಯಲ್ಲಿ ಫಡ್ನವೀಸ್ ಬದಲಿಗೆ ಇವರನ್ನ ಸಿಎಂ ಮಾಡಬಹುದು ಅನ್ನೋ ಚರ್ಚೆಯೂ ಕೂಡ ನಡೀತಾ ಇದೆ. ಇನ್ನೊಂದೆಡೆ ಫಡ್ನವೀಸ್ ಹಾಗೂ ಶರದ್ ಪವಾರ್ ನಡುವೆ ಸಾಧನೆಗಳನ್ನ ಕಂಪೇರ್ ಮಾಡಲಾಗ್ತಾ ಇದೆ. ಹಾಗಿದ್ರೆ ಮಹಾ ವಾತಾವರಣ ಹೇಗಿದೆ, ಯಾವ ಫಾರ್ಮುಲಾ ಬಳಕೆ ಆಗ್ಬೋದು, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಒಟ್ಟಿಗೆ ಹೋರಾಡಿದ್ದಾಯ್ತು, ದೊಡ್ಡ ಗೆಲುವು ಸಾಧಿಸಿದ್ದಾಯ್ತು. ಈಗೇನಿದ್ರು ಅದರ ಫಲವನ್ನ ಹಂಚಿಕೊಂಡು ಒಳ್ಳೆಯ ಆಡಳಿತವನ್ನ ನೀಡೋದು ಮಾತ್ರ ಬಾಕಿ ಇದೆ. ಈಗ ಮಹಾರಾಷ್ಟ್ರ ರಾಜಕೀಯ ಅಂಗಳದಲ್ಲಿ ಸಿಎಂ ಯಾರು ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಸೀಟ್ ಲೆಕ್ಕದಲ್ಲಿ ನೋಡಿದ್ರೆ ಮುಂಚೂಣಿಯಲ್ಲಿರೋದು ಬಿಜೆಪಿ. 132 ಸೀಟ್ ಗೆದ್ದಿರೋ ಬಿಜೆಪಿಗೆ ಎನ್ಸಿಪಿ ಅಥವಾ ಶಿಂದೆ ಸೇನಾ ಎರಡರ ಪೈಕಿ ಒಂದು ಪಕ್ಷ ಬೆಂಬಲ ಕೊಟ್ಟರು ಅಧಿಕಾರಕ್ಕೆ ಯಾವ ಸಮಸ್ಯೆಯೂ ಬರೋದಿಲ್ಲ. ಆದ್ರೆ ಈಗ ವಿಷಯ ಅದಲ್ಲ. ಮೂವರು ಒಟ್ಟಿಗೆ ಹೆಜ್ಜೆ ಇಟ್ಟು ಜನರ ವಿಶ್ವಾಸವನ್ನ ಗೆದ್ದಿದ್ದಾರೆ. ಈ ಹೊತ್ತಲ್ಲಿ ಅಷ್ಟೇ ಅಚ್ಚುಕಟ್ಟಾಗಿ ಅಧಿಕಾರವನ್ನ ಹಂಚಿಕೊಂಡ್ರೆ ಜನರಿಗೆ ಮಹಾಯುತಿ ಮೇಲೆ ನಂಬಿಕೆ ಗಟ್ಟಿಯಾಗುತ್ತೆ. ಆದ್ರಿಂದ ರಗಳೆ ರಂಪಾಟ ಇಲ್ಲದೆ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋ ಕೆಲಸ ಆಗ್ತಾ ಇದೆ. ಸದ್ಯದ ಮಾಹಿತಿಗಳ ಪ್ರಕಾರ ಮೊದಲ ಅವಧಿಯಲ್ಲಿ ದೇವೇಂದ್ರ ಫಡ್ನವೀಸ್ ಸಿಎಂ ಆಗೋದು ಬಹುತೇಕ ಕನ್ಫರ್ಮ್ ಆಗ್ತಾ ಇದೆ. ಫಡ್ನವೀಸ್ ಮೊದಲ ಆಯ್ಕೆ ಆಗೋದಕ್ಕೆ ಸಾಕಷ್ಟು ಕಾರಣಗಳಿವೆ. ಅದರಲ್ಲಿ ಪ್ರಮುಖವಾಗಿರೋದು ಉದ್ಧವ್ ಠಾಕ್ರೆ ಜೊತೆ ಮೈತ್ರಿ ಮಾಡಿಕೊಂಡು ಗೆದ್ದಾಗ್ಲೆಲ್ಲ ಕ್ರೆಡಿಟ್ ಇಬ್ಬರಿಗೂ ಹೋಗ್ತಾ ಇತ್ತು. ಶಿವಸೇನೆ ಸಹಾಯ ಇಲ್ಲದೆ ಬಿಜೆಪಿ ಏನೂ ಇಲ್ಲ ಅನ್ನೋ ಕನ್ಕ್ಲೂಷನ್ಗೆ ಬರ್ತಾ ಇತ್ತು. ಆದ್ರೆ ಈ ಚುನಾವಣೆಯಲ್ಲಿ ಫಡ್ನವೀಸ್ ತಮ್ಮ ಅಸಲಿ ಪವರ್ ತೋರಿಸಿದ್ದಾರೆ. 88% ಸ್ಟ್ರೈಕ್ ರೇಟ್ ಗೆಲುವು. ಸೀಟ್ ಹಂಚಿಕೆ ಆದ ಬಳಿಕವೂ 132 ಸೀಟ್ ಗೆದ್ದಿದ್ದಾರೆ. ಇನ್ನೇನು ಬೆರಳೆಣಿಕೆಯಷ್ಟು ಸೀಟ್ ಬಂದಿದ್ರೆ ಬಿಜೆಪಿ ಏಕಾಂಗಿಯಾಗಿ ಸರ್ಕಾರ ರಚಿಸೋ ಕೆಪಾಸಿಟಿಯನ್ನ ಹೊಂದಿರ್ತಾ ಇತ್ತು. ಆದ್ರಿಂದ ಮೈತ್ರಿ ಪಕ್ಷಗಳ ಬೆಂಬಲ ಇದ್ರೂ ವೈಯಕ್ತಿಕವಾಗಿ ಬಿಜೆಪಿಯನ್ನ ಬೆಳೆಸಿರೋದ್ರಲ್ಲಿ, ಬಲಪಡಿಸೋದ್ರಲ್ಲಿ ಫಡ್ನವೀಸ್ ಪ್ರಮುಖ ಪಾತ್ರ ವಹಿಸಿರೋದು ರಿಸಲ್ಟ್ ನಲ್ಲಿ ಎದ್ದು ಕಾಣಿಸ್ತಾ ಇದೆ. ವೋಟಿಂಗ್ ಧರ್ಮಯುದ್ಧ ಇದ್ದ ಹಾಗೆ ಅಂತ ಹೇಳಿ ಹಿಂದೂಗಳನ್ನ ಜಾಗೃತಿ ಮಾಡಿದ್ದ ಫಡ್ನವೀಸ್ ಮೇಲೆ ಜನರು ಅಪಾರ ನಂಬಿಕೆಯನ್ನ ಇರಿಸಿದ್ದಾರೆ. ಆದ್ರಿಂದ ಇದು ಹೀಗೆ ಮೇಂಟೈನ್ ಆಗ್ಬೇಕು ಅಂದ್ರೆ ಮೊದಲ ಅವಧಿ ಫಡ್ನವೀಸ್ಗೆ ನೀಡಬೇಕು ಅನ್ನೋ ಚರ್ಚೆ ಶುರುವಾಗಿದೆ. ಇನ್ನೊಂದೆಡೆ ಸಿಎಂ ಸ್ಥಾನಕ್ಕೆ ಏಕನಾಥ್ ಶಿಂದೆ ರಾಜೀನಾಮೆ ನೀಡಿದ್ದು ಹೈಕಮಾಂಡ್ ಸಲಹೆ ಸೂಚನೆಗಳಿಗೆ ಎದುರು ನೋಡ್ತಾ ಇದ್ದಾರೆ. ಆದ್ರೆ ಈ ಹೊತ್ತಲ್ಲಿ ಪಕ್ಷದ ಕೆಲವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹೊರ ಹಾಕ್ತಾ ಇದ್ದಾರೆ. ಮೊದಲ ಅವಧಿಯನ್ನ ಶಿಂದೆಗೆ ನೀಡಬೇಕು. ಹೇಗೆ ಬಿಹಾರದಲ್ಲಿ ಬಿಜೆಪಿ ನಿತೀಶ್ ಕುಮಾರ್ ರನ್ನ ಸಿಎಂ ಆಗಿ ಮುಂದುವರೆಸಿದೆಯೋ ಅದೇ ರೀತಿ ಮಹಾರಾಷ್ಟ್ರದಲ್ಲೂ ಮಾಡಬೇಕು ಅಂತಿದ್ದಾರೆ. ಯಾಕಂದ್ರೆ ಕಳೆದ ಅವಧಿಯಲ್ಲಿ ನೀಡಿದ ಆಡಳಿತ ಜನರಿಗೆ ತೃಪ್ತಿ ತಂದಿದೆ. ಎಲ್ಲರನ್ನೂ ಶಿಂದೆ ಬಹಳ ಅದ್ಭುತವಾಗಿ ತೂಗಿಸಿಕೊಂಡು ಹೋಗಿದ್ದಾರೆ. ಮೊದಲ 1-2 ವರ್ಷಗಳು ಶಿಂದೆ ನೇತೃತ್ವದಲ್ಲೇ ಸರ್ಕಾರ ನಡೆಯಲಿ, ಅದಾದ ಬಳಿಕ ಮತ್ತೆ ಉಳಿದ ಪ್ರಮುಖರಿಗೆ ಅಧಿಕಾರ ಹಂಚಿಕೆ ಆಗಲಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಶಿಂದೆ ಕಡೆಯಿಂದ ಈವರೆಗೆ ಯಾವುದೇ ರೀತಿಯ ನೇರವಾದ ಡಿಮ್ಯಾಂಡ್ ಬಂದಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಅಧಿಕಾರ ತಮ್ಮ ಕೈಗೆ ಸಿಗಬೇಕು ಅನ್ನೋ ಆಸೆ ಎಲ್ಲರಿಗೂ ಇರೋದು ನಿಜವೇ. ಆದ್ರೆ ಈ ಬಾರಿ ಫಡ್ನವೀಸ್ಗೆ ಬೇಷರತ್ ಬೆಂಬಲ ಕೊಡಬೇಕು ಅನ್ನೋ ಚರ್ಚೆಯೂ ಆಗ್ತಾ ಇದೆ. ಯಾಕಂದ್ರೆ ಕಳೆದ ಬಾರಿ ಸರ್ಕಾರ ರಚನೆ ಹೊತ್ತಲ್ಲಿ ಸಿಎಂ ಸ್ಥಾನ ಬಿಟ್ಟು ಕೊಡೋದಕ್ಕೆ ಫಡ್ನವೀಸ್ ಒಂದು ಗಳಿಗೆ ಯೋಚನೆ ಮಾಡಿರ್ಲಿಲ್ಲ. ನನಗೆ ಡಿಸಿಎಂ ಸ್ಥಾನವೇ ಓಕೆ, ನಮ್ಮ ಕೈಯಲ್ಲಿ ಸರ್ಕಾರ ಇರೋದಕ್ಕಿಂತ ಸಿಎಂ ಸ್ಥಾನ ದೊಡ್ಡದೇನಲ್ಲ ಅನ್ನೋ ನಿಲುವಿಗೆ ಬಂದಿದ್ರು. ಪರಿಸ್ಥಿತಿಯನ್ನ ಒಪ್ಪಿಕೊಂಡಿದ್ರು. ಅದೇ ಕಾರಣಕ್ಕೆ ಕಳೆದ ಅವಧಿ ಸುಗಮವಾಗಿ ಸಾಗಿತ್ತು. ಇದೇ ಕರ್ನಾಟಕದಂತ ರಾಜ್ಯ ಆಗಿದ್ದಿದ್ರೆ ಇಲ್ಲಿನ ನಾಯಕರು ಸಿಎಂ ಕುರ್ಚಿಗಾಗಿ ರೆಬೆಲ್ ಆಗಿ ಚಿಂದಿ ಮಾಡಿ ಜನರ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದ್ರು. ಆದ್ರೆ ಮಹಾರಾಷ್ಟ್ರದ ಮಹಾಯುತಿಯಲ್ಲಿ ಹಾಗೆ ಆಗ್ಲಿಲ್ಲ ಅನ್ನೋ ಸಂತಸ ಕೂಡ ಜನರಲ್ಲಿದೆ. ಆದ್ರಿಂದ ಆಗ ಮಾಡಿದ ತ್ಯಾಗಕ್ಕೆ ಪ್ರತಿಫಲ ಅನ್ನೋ ಹಾಗೆ ಈ ಬಾರಿ ಫಡ್ನವೀಸ್ಗೆ ಮೊದಲ ಆದ್ಯತೆ ನೀಡಬೇಕು. ಇದಕ್ಕೆ ಶಿಂದೆ ಕೂಡ ಸಹಕರಿಸಬೇಕು ಅಂತ ಹಲವರು ಹೇಳ್ತಾ ಇದ್ದಾರೆ. ಅಂದಹಾಗೆ ಇನ್ನೊಂದು ದಿಕ್ಕಿನಲ್ಲಿರೋದು ಎನ್ಸಿಪಿಯ ಅಜಿತ್ ಪವಾರ್. 41 ಸೀಟ್ಗಳನ್ನ ಗೆದ್ದಿರೋ ಅಜಿತ್ ಪವಾರ್ ಅನ್ನ ಕಡೆಗಣಿಸೋದಕ್ಕೆ ಸಾಧ್ಯವೇ ಇಲ್ಲ. ತಮ್ಮ ಪಕ್ಷದ ಪ್ರಮುಖ ಶರದ್ ಪವಾರ್ ಅನ್ನ ದೊಡ್ಡ ಮಟ್ಟದಲ್ಲೇ ಕುಗ್ಗಿಸಿ ತಮ್ಮ ಸಾಂಪ್ರದಾಯಿಕ ಮತಗಳನ್ನ ಗೆಲ್ಲುವಲ್ಲಿ ಅಜಿತ್ ಯಶಸ್ವಿಯಾಗಿದ್ದಾರೆ. ಎಲ್ಲಾ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನ ಬದಿಗೊತ್ತಿ ಮಹಾಯುತಿಯ ಸಿದ್ಧಾಂತಕ್ಕೆ ಬದ್ಧರಾಗಿ ಕ್ರಾಂತಿ ಮಾಡಿದ್ದಾರೆ. ಈಗಲಾದ್ರೂ ಅಷ್ಟೇ ಬಿಜೆಪಿ ಬೆನ್ನಿಗೆ ಗಟ್ಟಿಯಾಗಿ ನಿಲ್ತೀವಿ ಅನ್ನೋದನ್ನ ಹೇಳಿ ಮೈತ್ರಿ ಧರ್ಮವನ್ನ ಪಾಲಿಸ್ತಾ ಇದ್ದಾರೆ. ಕೆಲವು ಮಾಹಿತಿಗಳ ಪ್ರಕಾರ ಮೊದಲು ಅವರನ್ನೇ ಸಿಎಂ ಮಾಡೋದು ಕೂಡ ಸೂಕ್ತ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಹಿಂದುಳಿದ ವರ್ಗಗಳ ಮತಗಳು ಸಂಪೂರ್ಣವಾಗಿ ಅಗಾಡಿಗೆ ಹೋಗದೆ ಮಹಾಯುತಿಗೆ ಬರೋದಕ್ಕೆ ಕಾರಣವೇ ಅಜಿತ್ ಪವಾರ್.
ಈ ಹೊತ್ತಲ್ಲಿ ಅವರಿಗೆ ಆದ್ಯತೆ ನೀಡಿ ಗೌರವ ಕೊಟ್ರೆ ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಮತದಾರರು ಮಹಾಯುತಿ ಬೆನ್ನಿಗೆ ನಿಲ್ತಾರೆ. ಆದ್ರಿಂದ ಅಧಿಕಾರ ಹಂಚಿಕೆ ಸೂತ್ರವನ್ನ ಪರಿಗಣಿಸೋದಾದ್ರೆ ಪವಾರ್ಗೆ ಮೊದಲ ಆದ್ಯತೆ ನೀಡೋದು ಕೂಡ ದೊಡ್ಡ ಸ್ಟ್ರಾಟಜಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಮಹಾಯುತಿಗೆ ಇರೋ ದೊಡ್ಡ ಅಡ್ವಾಂಟೇಜ್ ಏನಂದ್ರೆ ಮೂರು ಪಕ್ಷಗಳಲ್ಲಿ ಸಿಎಂ ರೇಸ್ ನಲ್ಲಿ ಬೇರೆ ಯಾವ ಅಭ್ಯರ್ಥಿ ಇಲ್ಲದೆ ಇರೋದು. ಫಡ್ನವೀಸ್, ಶಿಂದೆ ಹಾಗೂ ಅಜಿತ್ ಪವಾರ್ ಬಿಟ್ಟು ಅವರವರ ಪಕ್ಷಗಳಿಂದ ಬೇರೆ ಯಾರು ಸಿಎಂ ಕುರ್ಚಿಗೆ ಕಣ್ಣಿಟ್ಟಿರೋ ಬಗ್ಗೆ ಮಾಹಿತಿ ಇಲ್ಲ. ಒಂದು ವೇಳೆ ಹಾಗಾಗಿದ್ದಿದ್ರೆ ಮತ್ತೆ ಚಿಂದಿ ಚಿತ್ರಾನ್ನ ಆಗ್ತಾ ಇತ್ತು. ಈಗ ಇರೋ ಸಮಸ್ಯೆ ಏನಂದ್ರೆ ಮೊದಲು ಯಾರು ಅನ್ನೋದಷ್ಟೇ. ಬಿಜೆಪಿಯ ಎಲ್ಲಾ ನಾಯಕರು ಫಡ್ನವೀಸ್ಗೆ ಬೆಂಬಲ ಸೂಚಿಸ್ತಾ ಇದ್ರೆ ಅಜಿತ್ ಪವಾರ್ಗೂ ಅಷ್ಟೇ ಬೆಂಬಲ ಇದೆ. ಶಿವಸೇನೆಯನ್ನ ಇಬ್ಬಾಗ ಮಾಡುವಲ್ಲಿ ಮುಂದಾಳತ್ವ ವಹಿಸಿದ್ದೇ ಏಕನಾಥ್ ಶಿಂದೆ ಆಗಿರೋದ್ರಿಂದ ಅವರ ವಿರುದ್ಧ ಯಾರು ಅಸಮಾಧಾನ ಹಾಗೂ ಭಿನ್ನಾಭಿಪ್ರಾಯಗಳನ್ನ ಬೆಳೆಸ್ಕೊಂಡಿಲ್ಲ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಇನ್ನು ಯಾವ ಪಕ್ಷದ ನಾಯಕ ಮೊದಲು ಸಿಎಂ ಆದರೂ ಸಚಿವ ಸ್ಥಾನಗಳ ಹಂಚಿಕೆಯಲ್ಲಿ ಎಲ್ಲರಿಗೂ ಆದ್ಯತೆ ಇದ್ದೇ ಇರುತ್ತೆ ಅನ್ನೋ ಒಪ್ಪಂದಕ್ಕೆ ಬರಲಾಗಿದೆ. ಪ್ರಮುಖ ಹುದ್ದೆಗಳನ್ನ ಸಮನಾಗಿ ಹಂಚಿಕೆ ಮಾಡೋ ಮಾತುಕತೆ ನಡೆದಿದೆ. ಇನ್ನು ಫಡ್ನವೀಸ್ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇರೋ ಬೆನ್ನಲ್ಲೇ ಅವರು ಯಾಕೆ ಮಹಾರಾಷ್ಟ್ರ ಪಾಲಿಗೆ ಅಥವಾ ಬಿಜೆಪಿ ಪಾಲಿಗೆ ಪ್ರಮುಖರಾಗ್ತಾರೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಕಟ್ಟರ್ ಹಿಂದುತ್ವವಾದಿ ಅಂತ ಕರೆಯಲ್ಪಡೋ ದೇವೇಂದ್ರ ಫಡ್ನವೀಸ್ ಎಲೆಕ್ಷನ್ ಟ್ರ್ಯಾಕ್ ರೆಕಾರ್ಡ್ ಕೂಡ ಅದ್ಭುತವಾಗಿದೆ. ಮಹಾರಾಷ್ಟ್ರ ರಾಜಕೀಯ ಇತಿಹಾಸದಲ್ಲಿ ಬಿಗ್ಗೆಸ್ಟ್ ಲೀಡರ್ ಯಾರು ಅಂತ ನೋಡ್ತಾ ಹೋದ್ರೆ ಅಲ್ಲಿ ಶರದ್ ಪವಾರ್ ಹೆಸರು ಕೂಡ ಮುಂಚೂಣಿಯಲ್ಲೇ ಇರುತ್ತೆ. ಎನ್ಸಿಪಿಯನ್ನ ಸ್ಥಾಪಿಸಿ ತಮ್ಮದೇ ಒಂದು ವರ್ಚಸ್ಸನ್ನ ಗಳಿಸಿಕೊಂಡು ರಾಜಕೀಯ ಮಾಡಿಕೊಂಡು ಬಂದ ಪವಾರ್ ದೊಡ್ಡ ಲೀಡರ್ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಆದರೆ 1999ರಿಂದ ಇಲ್ಲಿಯ ತನಕ ಶರದ್ ಪವಾರ್ 6 ಎಲೆಕ್ಷನ್ಗಳನ್ನ ಎದುರಿಸಿದ್ದು 295 ಶಾಸಕರನ್ನ ಗೆಲ್ಲಿಸಿಕೊಂಡು ಬಂದಿದ್ದಾರೆ. ಆದರೆ 2014ರಿಂದ ಇಲ್ಲಿಯ ತನಕ 3 ಎಲೆಕ್ಷನ್ ಎದುರಿಸಿರೋ ದೇವೇಂದ್ರ ಫಡ್ನವೀಸ್ ಬರೋಬ್ಬರಿ 360 ಶಾಸಕರನ್ನ ಗೆಲ್ಲಿಸಿಕೊಂಡು ಬಂದಿದ್ದಾರೆ. ಸದ್ಯ ಶರದ್ ಪವಾರ್ ಪಕ್ಷ ಅವನತಿಯ ಹಾದಿ ಹಿಡಿದಿದ್ರೆ ಫಡ್ನವೀಸ್ ಇನ್ನೂ ಮುಂಚೂಣಿಯಲ್ಲಿದ್ದಾರೆ. ಇನ್ನು ವಿಪಕ್ಷಗಳನ್ನ ಸೇರಿ ಬಹಳಷ್ಟು ಜನರು ನಿರೀಕ್ಷೆ ಇಟ್ಕೊಂಡಿರೋದು 2019ರಲ್ಲಿ ಆಗಿದ್ದು ಈಗಲೂ ರಿಪೀಟ್ ಆಗುತ್ತಾ ಅಂತ. ಕಳೆದ ಎಲೆಕ್ಷನ್ ಬಳಿಕ ಬಿಜೆಪಿ 105 ಸೀಟ್ ಗೆದ್ದಿದ್ರೆ ಮಿತ್ರ ಉದ್ಧವ್ ಠಾಕ್ರೆಯ ಶಿವಸೇನೆ 56 ಸೀಟ್ಗಳನ್ನ ಗೆದ್ದಿತ್ತು. ಸರ್ಕಾರ ರಚನೆಗೆ ಯಾವ ಸಮಸ್ಯೆ ಕೂಡ ಇರಲಿಲ್ಲ. ಆದ್ರೆ ಆ ಹೊತ್ತಲ್ಲಿ ಖ್ಯಾತೆ ತೆಗೆದಿದ್ದೆ ಉದ್ಧವ್ ಠಾಕ್ರೆ. ದಿನ ಬೆಳಗಾದ್ರೆ ಬಿಜೆಪಿ ವಿರುದ್ಧ ಹೇಳಿಕೆ ಕೊಡೋ ಮೂಲಕ ಈ ಮೈತ್ರಿ ಬೇಕಿತ್ತ ಅಂತ ಜನರೇ ಅಸಮಾಧಾನ ಹೊರ ಹಾಕೋ ಹಾಗೆ ಮಾಡಿದ್ರು. ಕೊನೆಗೂ ಬಿಜೆಪಿಗೆ ಕೈಕೊಟ್ಟು ಕಾಂಗ್ರೆಸ್ ಎನ್ಸಿಪಿ ಜೊತೆ ಮೈತ್ರಿ ಸರ್ಕಾರ ಕಟ್ಟಿ ಸಿಎಂ ಆಗೇ ಬಿಟ್ರು. ಆದ್ರಿಂದ ಈಗ ಹೀಗಾಗ್ಬೋದಾ ಅಂತ ಹಲವರು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆದ್ರೆ ಆ ಸಾಧ್ಯತೆ ತುಂಬಾ ಕಡಿಮೆ ಎನ್ನಲಾಗ್ತಾ ಇದೆ. ಚೆಂದಿ ಚಿತ್ರಾನ್ನ ಆಗಿದ್ರು ಜನರು ಮಹಾಯುತಿಯನ್ನ ಬೆಂಬಲಿಸಿದ್ದಕ್ಕೆ ಕಾರಣವೇ ಒಗ್ಗಟ್ಟು, ಹಿಂದುತ್ವ ಹಾಗೂ ಸರ್ಕಾರದ ಯೋಜನೆಗಳು. ಈಗ ಎಡವಟ್ಟು ಮಾಡಿಕೊಂಡ್ರೆ ಅದರ ಎಫೆಕ್ಟ್ 3 ಪಕ್ಷಗಳಿಗೆ ತಟ್ಟಲಿದೆ. ಆದ್ರಿಂದ ಈ ರೀತಿ ಮಾಡೋ ಸಾಧ್ಯತೆ ಕಡಿಮೆ ಎನ್ನಲಾಗ್ತಾ ಇದೆ. ಒಟ್ಟಿನಲ್ಲಿ ಸದ್ಯದ ವಾತಾವರಣ ಹಾಗೂ ಬೆಳವಣಿಗೆಗಳು ಫಡ್ನವೀಸ್ಗೆ ಪೂರಕವಾಗಿದ್ದು ಮೊದಲ ಅವಧಿಯಲ್ಲಿ ಅವರೇ ಸಿಎಂ ಎನ್ನಲಾಗ್ತಾ ಇದೆ. ಆದ್ರೆ ಈಗ ಅಲ್ಲಿನ ಪರಿಸ್ಥಿತಿ ಅವಲೋಕಿಸೋದಕ್ಕೆ ಅಮಿತ್ ಶಾ ಬರ್ತಾ ಇದ್ದು ಮುಂದೆ ಹೈಕಮಾಂಡ್ ಲೆವೆಲ್ ನಲ್ಲಿ ಹಲವು ಮೀಟಿಂಗ್ಗಳು ಬಾಕಿ ಇವೆ. ಆದ್ರಿಂದ ಮುಂದೇನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.